ಹಾಯ್ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ರವಿ ವೆಂಕಟೇಶ್. ಬೆಳಿಗ್ಗೆ ತಿಂಡಿಗೆ ಅಂತ ಇಡ್ಲಿ ಸಾಂಬಾರ್ ಮಾಡ್ತಾ ಇದ್ದೀನಿ. ತಿನ್ಕೊಂಡು ಸ್ವಲ್ಪ ಆಚೆ ಹೋಗೋ ಕೆಲಸ ಇದೆ, ಅಂದ್ರೆ ಮಲ್ಲೇಶ್ವರಂ ಹೋಗ್ಬೇಕಿತ್ತು. ಸ್ವಲ್ಪ ಏನೋ ಬೇರೆ ಕೆಲಸ ಆಯ್ತು. ಕೆಲಸ ಮುಗಿಸ್ಕೊಂಡು ಒಂದೋ ಎರಡೋ ಸೀರೆಗೆ ಬ್ಲೌಸ್ ತಗೊಳ್ಳೋಣ ಅಂತ ಅನ್ಕೊಂಡಿನಿ. ಈಗ ತುಂಬಾ ಜನ ಕೇಳ್ತಾ ಇದ್ರಿ ಮಲ್ಲೇಶ್ವರಂ ಅಲ್ಲಿ ಚೆನ್ನಾಗಿರುವಂತ ಬ್ಲೌಸ್ಗಳು ಎಲ್ಲಿ ಸಿಗುತ್ತೆ ಅನ್ನೋ ಒಂದು ಐಡಿಯಾ ಹೇಳಿ ಅಂತ. ಯಾಕೆಂದ್ರೆ ನಾನು ತುಂಬಾ ಮಲ್ಲೇಶ್ವರಂ ಅಲ್ಲಿ ಬ್ಲೌಸ್ ಪೀಸ್ಗಳು ತುಂಬಾ ತಗೊಂಡಿಲ್ಲ, ಒಂದ್ 2-3 ಸಲ ತಗೊಂಡು ನಿಮ್ಗೆ ತೋರಿಸಿದೆ. ಸೊ ಇನ್ಯಾವ್ದಾರ ಒಂದು ಅಂಗಡಿಗೆ ಹೋದ್ರೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಯಾವ ಸೀರೆಗೆ ತಗೊಂತೀನಿ ಅನ್ನೋದನ್ನು ನಿಮ್ಗಳಿಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಸದ್ಯಕ್ಕೆ ತಿಂಡಿಗೆ ಅಂತ ಇಡ್ಲಿ ಸಾಂಬಾರ್ ಮಾಡಿದ್ದೀನಿ. ಅಂಡ್ ಇದು ಚೆನ್ನಾಗಿ ಇದಕ್ಕೇನು ಬೇರೆ ಏನು ಪಾಲಿಶ್ ಎಲ್ಲ ಏನು ಹಾಕಿ ತೊಳಿಲಿಲ್ಲ. ಚೆನ್ನಾಗಿ ಹುಣಸೆ ಹಣ್ಣ ಹಚ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟಿದೆ. ತುಂಬಾ ಕ್ಲೀನಾಗಿ ಆಗಿದೆ ನೋಡಿ, ಹೊಸ ಪಾತ್ರೆ ತರ ಆಗಿದೆ. ಸ್ವಲ್ಪ ಲೈಟಾಗಿ ಚೂರು ಕಪ್ಪಾಗಿತ್ತು. ಸೊ ಹುಣಸೆಹಣ್ಣು ಹಾಕಿ ತೊಳೆದಿದ್ದಕ್ಕೆ ಬೆಳ್ಳಗೆ ಆಗಿದೆ ಅಂಡ್ ಕ್ಲೀನಾಗೂ ಕಾಣಿಸುತ್ತೆ. ಇದು ನನ್ನ ಚಪಾತಿ ಹಿಟ್ಟು ಕಲ್ಸಕ್ಕೆ ಯೂಸ್ ಮಾಡುವಂತ ಬಟ್ಲು. ಇದು ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾನೆ ಇರ್ತೀರಾ, ಸೊ ಹಾಗಾಗಿ ತೋರಿಸ್ತಾ ಇದ್ದೇನೆ. ಈ ತರ ಇದೆ, ದೊಡ್ಡದಾಗಿದೆ. ನಿಮ್ಗಳಿಗೆ ಹೇಳ್ದಂಗೆ ನಾನು ಮಲ್ಲೇಶ್ವರಕ್ಕೆ ಹೋಗಿದೆ. ಸ್ವಲ್ಪ ಕೆಲಸ ಆಯಿತು ಅಂತ ಕೆಲಸ ಮುಗಿಸ್ಕೊಂಡು ಸಿಂಧೂರ್ ಬ್ಲೌಸ್ ಪೀಸ್ ಸೆಂಟರ್ಗೆ ಬಂದಿದ್ದೇನೆ. ಇದು ಆ್ಯಕ್ಚುಲಿ ಬೇಸ್ಮೆಂಟ್ನಲ್ಲಿರೋದು. ಮೇನ್ 8th ಕ್ರಾಸ್ ಶಾಪಿಂಗ್ ರೋಡ್ ಇರುತ್ತಲ್ಲ, ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರಲ್ಲ, ಅಲ್ಲೇ ಕಾರ್ನರ್ನಲ್ಲಿ ಬೇಸ್ಮೆಂಟಲ್ಲಿ ಇರೋವಂಥದ್ದೇ ಈ ಒಂದು ಅಂಗಡಿ. ಈ ಅಂಗಡಿಲಿ ನಿಮಗೆ ಎಲ್ಲ ವೆರೈಟೀಸ್ ಆಫ್ ಬ್ಲೌಸ್ ಪೀಸ್ಗಳು ಸಿಗುತ್ತೆ. ಕ್ವಾಲಿಟಿ ವೈಸ್ ಸ್ವಲ್ಪನೂ ಕಾಂಪ್ರಮೈಸೇ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ಯಾಕೆ ನಾನು ಸಾಕಷ್ಟು ಟಾಪ್ಸ್ಗೆಲ್ಲ ತೊಗೊಂಡು ಹೊಲಿಸ್ಕೊಂಡಿದ್ದೇನೆ. ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡು ಡೀಟೇಲಾಗಿ ಇದ್ದಿದ್ರಲ್ಲಿ ಯಾವ ಥರ ಬ್ಲೌಸ್ ಪೀಸ್ಗಳು ಸಿಗುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲಿ ಆಚೆ ತೋರಿಸ್ತಾ ಇರೋದು ಸ್ವಲ್ಪ ಡಿಸೈನರ್ ವೇರ್ ಥರ ಇದೆ. ಅಂದರೆ ಲೇಸ್ ಥರ ಬಟ್ಟೆ ಬರುತ್ತಲ್ಲ ಅದು, ಅಥವಾ ಈಗ ಬ್ರೊಕೇಡ್ ಎಲ್ಲ ಬರುತ್ತಲ್ಲ, ಈ ಥರದ್ದು ಸಾಕಷ್ಟು ಇಟ್ಟಿದ್ದಾರೆ. ಬಟ್ ಕಾಸ್ಟ್ ತುಂಬ ಕಮ್ಮಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಒಂದೊಂದೇ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ನಾವು ಯಾವ ಸೀರೆಗೆ ಬ್ಲೌಸ್ ತೊಗೊಳಕ್ಕೆ ಬಂದಿದ್ವಿ ಅನ್ನೋದನ್ನು ನಿಮಗೆ ವಿಡಿಯೋನಲ್ಲಿ ತೋರಿಸ್ತೇನೆ. ಇದು ಆ್ಯಕ್ಚುಲಿ ಒಂದು ರೇಷ್ಮೆ ಸೀರೆ ಇತ್ತು, ಇದನ್ನು ವಾಶ್ ಮಾಡಿ ಇಟ್ಟಿದೆ. ಇದಕ್ಕೆ ಬ್ಲೌಸ್ ಇರಲಿಲ್ಲ ಅಂತ ಬ್ಲೌಸ್ ಮ್ಯಾಚ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದು. ಸೊ ಫಸ್ಟ್ ನಮಗೆ ಆಪ್ಷನ್ ಇದ್ದಿದ್ದು ಸಿಲ್ಕ್ ಕಾಟನ್ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡ್ವಿ. ಯಾಕೆಂದರೆ ಸಿಲ್ಕ್ ಕಾಟನ್ ಆದರೆ ನಿಮಗೆ ಇದ್ದಿದ್ರಲ್ಲಿ ಪರ್ಫೆಕ್ಟ್ ಮ್ಯಾಚ್ ಸಿಗುತ್ತೆ ಅಂತ. ಇದು ನಿಮಗೆ ಕಲರ್ಸ್ಗಳು ತೋರಿಸ್ತಾ ನೋಡಿ, ಎಷ್ಟು ಶೇಡ್ಸಲ್ಲಿ ಇಟ್ಟಿದ್ದಾರೆ ಅಂದರೆ ನೀವು ಯಾವುದೇ ಒಂದು ಶೇಡ್ ಸೀರೆ ತೊಗೊಳೋದ್ರು ಇಲ್ಲಿ ಆರಾಮಾಗಿ ಸಿಗುತ್ತೆ. ಹಾಗೆ ಒಂದು ಜಾರ್ಜೆಟ್ಗೆ ನೋಡ್ತಾ ಇದ್ವಿ ಅಷ್ಟೇ, ಬ್ಲೌಸ್ಗಳು ಯಾವ್ದಾರ ಒಂದು ಮ್ಯಾಚ್ ಆದರೆ ತೊಗೊಳ್ಳೋಣ ಅಥವಾ ಕಾಂಟ್ರಾಸ್ಟಲ್ಲಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅವರು ಒಂದು 2-3 ಶೇಡ್ ತೋರಿಸಿದ್ರು. ಇದರೊಳಗೆ ನನಗೆ ಇದ್ರಲ್ಲಿ ಪರ್ಫೆಕ್ಟ್ ಅನಿಸಿದ್ದು ಈ ಯೆಲ್ಲೋ ಕಲರ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಅಂತ ಈ ಬ್ಲೌಸ್ ಪೀಸ್ನ ತೊಗೊಂಡೆ. ಆ್ಯಂಡ್ ನಿಮಗೆ 80 ಸೆಂಟಿಮೀಟರ್ಸ್ 1 ಮೀಟರ್ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡ್ಕೋಬೋದು. ಈಗ ಕೆಳಗಡೆ ತೋರಿಸ್ತಿರೋದು ನಿಮಗೆ ಕಾಟನ್ನಲ್ಲಿ ಇರೋವಂಥದ್ದು. ಕೆಳಗಡೆ ಸಾಕಷ್ಟು ಕಾಟನ್ಗಳಿಟ್ಟಿದ್ರು. ಅಂದರೆ 180 ರೂಪೀಸ್ 200 ಮೀಟರ್ಸಲ್ಲಿ 200 ರೂಪೀಸ್ ಪರ್ ಮೀಟರ್ನಲ್ಲಿ ಬೇರೆ ಬೇರೆ ಡಿಸೈನ್ಗಳು ಆ್ಯಂಡ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋತೀರಾ ಅಂದರೆ ಎಲ್ಲ ಕಲರ್ಸ್ನೂ ಇಟ್ಟಿದ್ದಾರೆ. ಸೊ ಈ ಥರ ಡಾರ್ಕ್ ಕಲರ್ ಮಾರ್ಬಲ್ ಅಥವಾ ಶಿಫಾನ್ ಸ್ಯಾರಿಗೆ ಈ ಥರ ಲೈಟ್ ಕಲರ್ ಆದರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ವಿ ಅಷ್ಟೇ. ಬಟ್ ಯಾವ್ದು ತೊಗೊಳ್ಳೋದು ಅಂತ ಡಿಸೈಡ್ ಮಾಡಬೇಕಿತ್ತು. ನಿಮ್ಗಳಿಗೂ ಒಂದು ಗ್ಲಿಮ್ಸ್ ತೋರಿಸ್ತಾ ಹೋಗ್ತೀನಿ ಅಂಗಡಿನಲ್ಲಿ ಯಾವ್ಯಾವ ಥರದ್ದು ಸಿಗುತ್ತೆ ಅಂತ. ಬಟ್ ಇಲ್ಲಿ ಪ್ಯೂರ್ ಸಿಲ್ಕ್ ಮಾತ್ರ ತುಂಬ ಚೆನ್ನಾಗಿತ್ತು ಬಟ್ಟೆ. ಇದೆಲ್ಲ ನೀವು ನೋಡೋಕ್ಕೆ ಹೋದರೆ ಎಲ್ಲ ನಿಮಗೆ 800-900 ರೂಪೀಸ್ ಮೀಟರ್ನಲ್ಲಿ ಸಿಗುತ್ತೆ. ಯಾಕೆಂದರೆ ಬಟ್ಟೆ ಸ್ವಲ್ಪ ಸಿಲ್ಕ್ ರಾ ಸಿಲ್ಕ್ ಹೋದಷ್ಟು ನಿಮಗೆ ರೇಟ್ಗಳು ಜಾಸ್ತಿ. ಆ್ಯಂಡ್ ಈಗ ನಾನು ನಿಮಗೆ ತೋರಿಸ್ತಿರೋದು ಇಕ್ಕತ್ ಪ್ರಿಂಟ್ನಲ್ಲಿ ಇರೋವಂಥ ಬಟ್ಟೆಗಳು. ಇದ್ರ ಮೇಲೆ ಚಕ್ಸ್ ಕೂಡ ಇದೆ, ಅದೆಲ್ಲ ಪ್ಯೂರ್ ಸಿಲ್ಕ್. ಸೊ ನಿಮಗೆ ಸ್ಟಾರ್ಟಿಂಗ್ 1000 ರೂಪೀಸ್ ಪರ್ ಮೀಟರ್ ಆಗುತ್ತೆ. ಕೆಲವು ನಾನು ನೋಡ್ತಾ ಇದ್ದೀನಿ, ನೀವುಗಳು ನೋಡಿ ನಿಮ್ಗಳಿಗೆ ಇಷ್ಟ ಆದರೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಇದೆಲ್ಲ ನನಗೇನೋ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಬೇರೆ ಬೇರೆ ಕಲರ್ಸ್ಗಳು ತೋರಿಸ್ತಾ ಇದ್ದೀನಿ, ಸಾಕಷ್ಟು ಇಟ್ಟಿದ್ದಾರೆ. ಇದೆಲ್ಲನೂ ಸ್ವಲ್ಪ ಕಾಸ್ಟ್ಲಿಯರ್ ಮೆಟೀರಿಯಲೇ. ಪ್ಯೂರ್ ಸಿಲ್ಕ್ದು ಕೆಲವು ಕಲರ್ಸ್ ತೋರಿಸ್ತೀನಿ, ಯಾಕೆಂದರೆ ತಕ್ಷಣ ನಿಮ್ಗೆ ಯಾವ್ದಾರ ಸೀರೆಗಳು ಮ್ಯಾಚ್ ಆಗುತ್ತೆ ಅಂದರೆ ನೀವುಗಳು ಹೋಗಿ ನೋಡಿಕೊಂಡು ಬನ್ನಿ. ಈ ಇಕ್ಕತ್ ಮಾತ್ರ ಸಣ್ಣ ಸಣ್ಣ ಪ್ರಿಂಟ್ ಸ್ಟಾರ್ಟಿಂಗೇ 900 ರೂಪೀಸ್ ಪರ್ ಮೀಟರ್ ಇದೆ. ಈಗ ಈ ಕ್ಲಿಪ್ಪಿಂಗಲ್ಲಿ ತೋರಿಸ್ತಾರೆ ಇದು ಪ್ಯೂರ್ ಸಿಲ್ಕ್. ಸ್ಟಾರ್ಟಿಂಗು 1000 ರೂಪಾಯಿ ಪರ್ ಮೀಟರ್ ಆಗುತ್ತೆ ಪ್ಲೇನ್. ನೀವು ಇದರೊಳಗೆ ಚಕ್ಸು ಬುಟ್ಟ ಈ ಥರದ್ದು ಬೇಕು ಅಂದ್ರೂ ಆರಾಮಾಗಿ ತೊಗೋಬೋದು. ಬಟ್ ನನಗೆ ಈ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಯಾವ್ದಾರ ಒಂದು ರೇಷ್ಮೆ ಸೀರೆಗೆ ನಂಗೆ ಬೇಕು ಅಂತ ಹೋದಾಗ ತೊಗೊಂಡು ಬಂದರೆ ನಿಮ್ಗೆ ಅದನ್ನು ಎಕ್ಸಾಕ್ಟಾಗಿ ಬೇಕಾದ್ರೆ ರಿವ್ಯೂ ಮಾಡ್ತೀನಿ ಯಾವ ಥರ ಇದೆ ಬಟ್ಟೆ ಅಂತ. ಆ್ಯಂಡ್ ಇದ್ರ ಮೇಲೆ ನೀವು ಹೆವಿ ಆರಿ ವರ್ಕ್ ಮಾಡಿಸ್ಕೊಂಡ್ರೂ ಸಹ ಕೂತ್ಕೊಳ್ಳುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ಇದರೊಳಗೆ ಚಕ್ಸ್ ಕೂಡ ಬರುತ್ತೆ. ಚಕ್ಸ್ ಒಂದು 2-3 ಕಲರ್ಗಳಿತ್ತು ಅಷ್ಟೇ, ನೋಡ್ತಾ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ.
ಮಲ್ಲೇಶ್ವರದಲ್ಲಿ ನಿಮ್ಗಳಿಗೂ ಒಂದು ಅಂಗಡಿನ ತೋರಿಸಿದೆ. 8th ಕ್ರಾಸ್ ಮೇನ್ ರೋಡ್ ನಲ್ಲೇನೆ ಇರುವಂತ ಅಂಗಡಿ ಸಿಂಧೂರ್ ಮ್ಯಾಚಿಂಗ್ ಸೆಂಟರ್ ಅಂತ. ಅಂಡ್ ಇದು ತುಂಬಾ ಹಳೆ ಅಂಗಡಿ, ಆಕ್ಚುಲಿ ಹೊಸ ಅದೇನು ಅಲ್ಲ. ಸುಮಾರು ದಿವಸಗಳ ಹಿಂದೆ ನಾನು ಕೆಲವು ಟಾಪ್ಗೆ ಬಟ್ಟೆಗಳು ಎಲ್ಲ ಅಲ್ಲಿ ಪರ್ಚೇಸ್ ಮಾಡಿದೆ. ಗಿರಿಜಾ ಸಿಲ್ಕ್ಸ್ ಗೊತ್ತಿದೆ, ಅದರ ಆಪೋಸಿಟ್ ಬೇಸ್ಮೆಂಟ್ ಅಲ್ಲಿ ಇರುವಂತ ಒಂದು ಅಂಗಡಿ ಈ ಸಿಂಧೂರ್ ಮ್ಯಾಚಿಂಗ್ ಸೆಂಟರ್ ಅಂತ. ಹಾಗೆ ಸ್ವಲ್ಪ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ ನಾನು ನಿಮ್ಗೆ ಹೇಳ್ತಾ ಇದ್ದು. ಅಂಡ್ ರೇಟ್ ತುಂಬಾ ಕಮ್ಮಿಯಪ್ಪ ಅನ್ನೋಂಗೇನು ಇಲ್ಲ. ಲೈಕ್ ನಾರ್ಮಲಿ ನೀವು ಸ್ವಲ್ಪ ಚೆನ್ನಾಗಿರೋ ಸಿಲ್ಕ್ ಕಾಟನ್ಗೆಲ್ಲ ಹೋಗ್ತೀರಾ ಅಂದ್ರೆ 400-450 ರೂಪಾಯಿ ಮೀಟರ್ ಇದೆ. ಸೊ ಅದಕ್ಕೆ ಫಸ್ಟ್ ನಿಮ್ಗೆ ಸ್ಪೆಸಿಫೈ ಮಾಡ್ತಾ ಇದ್ದೀನಿ, ತುಂಬಾ ಕಮ್ಮಿ ರೇಟ್ ಅಲ್ಲ. ನಾರ್ಮಲ್ ಕಾಟನ್ ಆದ್ರೆ ನಿಮ್ಗೆ 180-200 ಅಲ್ಲಿ ಸಿಗುತ್ತೆ. ಬಟ್ ಸಿಲ್ಕ್ ಕಾಟನ್ಗೆಲ್ಲ ಹೋಗ್ತೀರಾ ಅಂದ್ರೆ ಸ್ವಲ್ಪ ಕಾಸ್ಟ್ಲಿನಲ್ಲೇ ಇದೆ. ಹಾಗೆ ಇರುತ್ತೆ ಸ್ಪೆಷಾಲಿಟಿ ಏನು ಅಂತಂದ್ರೆ ಪ್ಯೂರ್ ಸಿಲ್ಕ್ದು ಬ್ಲೌಸ್ ಪೀಸ್ಗಳು ಸಿಗುತ್ತೆ. ಅಂದ್ರೆ ಥಾರ್ ನಲ್ಲಿ ಕಟ್ ಮಾಡಿ ಕೊಡ್ತಾರೆ. ಬ್ಲೌಸ್ ಅಂದ್ರೆ ಸೀರೆ ಪನ್ನಾನಲ್ಲಿ ಎಲ್ಲಾ ಕಲರ್ಸ್ ಇಟ್ಟಿದ್ದಾರೆ. ನಿಮ್ಗಳಿಗೂ ಒಂದು ಗ್ಲಿಮ್ಸ್ ತೋರಿಸಿದೀನಿ ಸ್ಟಾರ್ಟಿಂಗ್ ಅಲ್ಲೇನೆ ಏನೇನ್ ತರ ಸಿಗುತ್ತೆ ಅಂತ. ನಾನು ಒಂದ್ 2-3 ಬ್ಲೌಸ್ ಪೀಸ್ ನ ತಗೊಂಡ್ ಬಂದೆ. ಸೊ ತೋರಿಸ್ತೀನಿ ಯಾವ ತರ ಇದೆ ಅದು, ಹಾಗೆ ಎಷ್ಟು ಕೊಟ್ಟೆ ಅನ್ನೋದನ್ನ ನಿಮ್ಗಳಿಗೂ ಹೇಳ್ತೀನಿ. ಸೊ ನಾನು ತಗೊಂಡ್ ಬಂದಿರೋದು ಆಕ್ಚುಲಿ 2 ಬ್ಲೌಸ್ ಪೀಸ್ ತಗೊಂಡ್ ಬಂದಿದ್ದೀನಿ. ಒಂದು ಸಿಲ್ಕ್ ಕಾಟನ್ ನಲ್ಲಿ, ಇನ್ನೊಂದು ಸಿಲ್ಕ್ ನಲ್ಲಿ. ಇದು ಸಿಲ್ಕ್ ಕಾಟನ್, ನೀವು ಬಟ್ಟೆ ತುಂಬಾ ಚೆನ್ನಾಗಿದೆ. ಸಿಲ್ಕ್ ಕಾಟನ್ ಅಂದ್ರೆ ನಾರ್ಮಲ್ ಆಗಿ ಸಿಗುತ್ತಲ್ಲ, ಅದಕ್ಕಿಂತ ನನಗೆ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ತು. ಯಾವ್ದೋ ಒಂದು ಸ್ಯಾರಿಗೆ ಮ್ಯಾಚಿಂಗ್ ಬೇಕಿತ್ತು ಅಂಡ್ ತೋರಿಸಿದ್ದೀನಿ. ಆ ರೇಷ್ಮೆ ಸೀರೆನ ನಿಮ್ಗಳಿಗೂ ತೋರಿಸಿದ್ದೀನಿ. ಸೊ ಅದಕ್ಕೆ ಬ್ಲೌಸ್ ಮ್ಯಾಚಿಂಗ್ ಬೇಕಿತ್ತು ಅಂತ ಇದನ್ನ ತಗೊಂಡ್ ಬಂದೆ. ಪ್ಲೇನ್ ಬೇಕಿದ್ರೆ ನೀವು ಇದ್ರ ಮೇಲೆ ಆರಾಮಾಗಿ ವರ್ಕ್ ಸಹ ಮಾಡಿಸ್ಕೋಬಹುದು. ಬಟ್ ನಾನು ಯಾವ್ದು ವರ್ಕ್ ಮಾಡಿಸ್ತಿಲ್ಲ ಇದ್ರ ಮೇಲೆ, ಪ್ಲೇನ್ ಹೊಲ್ಸೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಪ್ಲೇನ್ ಹೊಲ್ಸ್ಬಿಟ್ರೆ ಸಾಕಷ್ಟು ನನ್ನ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಸೊ ಇದೊಂದು ತಗೊಂಡ್ ಬಂದೆ. ಇದಕ್ಕೆ ಆಕ್ಚುಲಿ ಕೊಟ್ಟಿದ್ದು ಮೀಟರ್ಗೆ 400 ರೂಪಾಯಿ ಏನೋ ಕೊಟ್ಟೆ. 400-420 ಕೊಟ್ಟಿದ್ದೀನಿ ಅನ್ಸುತ್ತೆ 1 ಮೀಟರ್ಗೆ. ಅಂಡ್ ಇದು 80 ಸೆಂಟಿಮೀಟರ್ಸ್ ತಗೊಂಡ್ಬಂದೆ. ಯಾಕೆಂದ್ರೆ ಶಾರ್ಟ್ ಸ್ಲೀವ್ಸ್ ಅಥವಾ ಸ್ವಲ್ಪ ಲಾಂಗ್ ಆದ್ರೂ ನನಗೆ 80 ಆಗತ್ತೆ. ಹಾಗೆ ಇದ್ರ ಮೇಲೆ ವರ್ಕ್ ಏನು ಮಾಡಿಸ್ತಿಲ್ಲ. ವರ್ಕ್ ಮಾಡಿಸ್ತೀರಾ ಅಂತ ಇದ್ರೆ ಪಕ್ಕಾ 1 ಮೀಟರ್ ಬೇಕೇ ಬೇಕು. ಅಂಡ್ ಸ್ವಲ್ಪ ನಿಮ್ಮ ಬಾಡಿ ಹೆವಿ ಇದೆ ಅಂತ ಅಂದ್ರೆ ಅವಾಗ 1.25 ಮೀಟರ್ ಅಷ್ಟು ಬೇಕಾಗತ್ತೆ. ಯಾಕಂದ್ರೆ ವರ್ಕ್ ಮಾಡಿದಾಗ ಅವರು ಸೂಜಿ ಚುಚ್ಚಿ ಮಾಡ್ತಾರಲ್ಲ, ಅವಾಗ ಇದಕ್ಕೆ ಜಾಸ್ತಿ ಬಟ್ಟೆ ಬೇಕಾಗತ್ತೆ. ಸೊ ಇದನ್ನ 80 ತಗೊಂಡ್ ಬಂದೆ. 400 ರೂಪೀಸ್ ಅಂತ ಅನ್ಕೋಬಹುದು ಆವರೇಜ್ ಆಗಿ ಮೀಟರ್ಗೆ. ಸೊ 80 ಅಂದ್ರೆ 8 4 32 320 ರೂಪೀಸ್ ಅಷ್ಟು ಆಯ್ತು ಈ ಬ್ಲೌಸ್ಗೆ. ಪ್ಲೇನ್ ಯೆಲ್ಲೋ ಕಲರ್, ಮಸ್ಟರ್ಡ್ ಯೆಲ್ಲೋ ಕಲರ್ ಬ್ಲೌಸ್ ಅಂಡ್ ಮ್ಯಾಚಿಂಗ್ ಪರ್ಫೆಕ್ಟ್ ಆಗಿ ಸಿಗುತ್ತೆ. ತೋರಿಸ್ತೀನಿ ರೀ. ಸೊ ಈ ಒಂದು ಕಂಚಿ ಸೀರೆಗೆ ಬೇಕಿತ್ತು. ಇದೇನಕ್ಕೆ ರಿಂಗಲ್ಸ್ ಇದೆ ಅಂದ್ರೆ ವಾಶ್ ಮಾಡಿದೀನಿ ಈ ಸೀರೆನ, ಐರನ್ ಕೊಡಬೇಕು. ಐರನ್ ಕೊಡೋಕ್ಕಿಂತ ಮುಂಚೆನೆ ಬ್ಲೌಸ್ ತಗೊಂಬರೋಣ ಅಂತ ಹೋಗಿದೆ. ಸೊ ಇದಕ್ಕೆ ಈ ಬ್ಲೌಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅಂದ್ರೆ ನಿಮ್ಗೆ ವಿಡಿಯೋನಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಮ್ಯಾಚ್ ಅಂತೂ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿರ್ಬೋದು ಅಂತ ಅನ್ಕೋತೀನಿ. ರೇಷ್ಮೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿದು ತಗೊಂಡ್ಬಂದೆ. ಇದಕ್ಕೆ ಬೇಕಿದ್ರೆ ಈ ತರದಕ್ಕೆ ನಿಮ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಅಂದ್ರೆ ಪ್ಯೂರ್ ರೇಷ್ಮೆಲೆ ಸಿಗುತ್ತೆ. ಅರೌಂಡ್ 900 ರೂಪೀಸೋ 1000 ರೂಪೀಸೋ ಹೇಳಿದ್ರು ಪರ್ ಮೀಟರ್. ಪ್ಯೂರ್ ಸಿಲ್ಕ್ ಪ್ಲೇನ್ ಬಟ್ಟೆ. ಅದ್ರ ನಿಮ್ಗೆ ಯಾಕಂದ್ರೆ ಬುಟ್ಟ ಚಕ್ಸ್ಗಳು ಇವಾಗೆಲ್ಲ ಎಷ್ಟೊಂದು ಟ್ರೆಂಡಿಂಗ್ ಅಲ್ಲಿ ಇರ್ತಾರ, ಬೇಕಿದ್ರೆ ತಗೋಬಹುದು. ಅದೇ ನೀವು ಇನ್ವೆಸ್ಟ್ ಮಾಡಕ್ ಅಷ್ಟು ರೆಡಿ ಇದ್ದೀರಾ ಅಂದ್ರೆ ಮಾತ್ರ ತಗೊಳ್ಳಿ. ಬಟ್ ನಾನು ನಿಮ್ಗೆ ಹೇಳಂತೂ ಹೇಳ್ತಾ ಇದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ತೋರಿಸ್ತಿರೋದು ಇದು ಇಕ್ಕತ್ ಪ್ರಿಂಟ್ ನಲ್ಲಿ ಇರೋಂತ ಸಿಲ್ಕ್ ಬಟ್ಟೆ, ಪ್ಯೂರ್ ಸಿಲ್ಕ್. ಬಟ್ ಪ್ಯೂರ್ ಸಿಲ್ಕ್ ಬಟ್ಟೆ ಇದು ತುಂಬಾ ಚೆನ್ನಾಗಿದೆ ಬಟ್ಟೆ. ಅಂದ್ರೆ ಇದು ನೀವು ವಿಡಿಯೋನಲ್ಲಿ ಇದನ್ನ ನೋಡಕ್ಕಿಂತ ಎದುರುಗಡೆ ಮುಟ್ಟು ನೋಡಿದ್ರೆ ಡಿಫರೆನ್ಸ್ ಗೊತ್ತಾಗುತ್ತೆ. ಕಾಸ್ಟ್ಲಿಯರ್ ಸೈಡ್ ಇದು 1,500 ಮೀಟರ್ ಇದು. ಸೊ 1,500-1,600 ರೂಪೀಸ್ 1 ಮೀಟರ್ ಬಟ್ಟೆ ಇದು. ಇದ್ರ ಕಾಟನ್ ಸಿಗುತ್ತೆ ನಿಮ್ಗೆ. ಕಾಟನ್ ಆದ್ರೆ ಅರೌಂಡ್ 250 ರೂಪೀಸ್ 300 ರೂಪೀಸ್ ಮೀಟರ್ಗೆ ಚೆನ್ನಾಗಿರೋದು ಸಿಗುತ್ತೆ. ಆದ್ರೆ ಇದು ಸಿಲ್ಕ್. ಇದು ನನ್ನ KSI ಸ್ಯಾರಿಗೆ ಬೇಕಿತ್ತು ಅಂತ ತಗೊಂಡ್ ಬಂದೆ. ಅಂಡ್ ನಿಮ್ಗೆ ಇದ್ರ ಹಾಕೊಂಡು ತೋರಿಸ್ದೆ ವಿಡಿಯೋನಲ್ಲಿ. ತುಂಬಾ ಚೆನ್ನಾಗಿದೆ, ಕಲರ್ಸ್ ಗಳು ಇಟ್ಟಿದ್ದಾರೆ. ಸೊ ಇದು 80 ತಗೊಂಡ್ ಬಂದೆ. ಅಲ್ಲಿಗೆ 1,200-1,300 ರೂಪೀಸ್ ಆಯ್ತು ಇದಕ್ಕೆ ನಿಮ್ಗೆ ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ಟೆಗಳು. ನಿಮ್ಗೆ ತೀರಾ ಕಾಸ್ಟ್ಲಿ ಸೀರೆಗಳಿಗೆ ಬೇಕು ಅಂತಂದ್ರೆ ವರ್ತ್ ಅಂತ ಅನ್ಸಿದ್ರೆ ನೀವುಗಳನ್ನು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬರ್ಬೋದು. ಸೊ ಒಂದು ಬ್ಲೂ ತಗೊಂಬಂದೆ. ಇದನ್ನ ಸ್ಟಿಚ್ ಮಾಡಿಸ್ಕೊತೀನಿ. ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ನಿಮ್ಗೆ ತೋರಿಸ್ತೀನಿ. ಯಾಕೆಂದ್ರೆ ನಾನು ಸ್ವಲ್ಪ ಜನ ಈ ತರದನ್ನ ಹಾಕೊಳ್ಳೋದನ್ನ ನೋಡಿದ್ರೆ ನಂಗೆ ತುಂಬಾ ದಿವಸದಿಂದ ಇಷ್ಟ ಆಯ್ತು. KSI ಸೀರೆಗಳಿಗೆಲ್ಲ ಎಷ್ಟೊಂದು ಇನ್ವೆಸ್ಟ್ ಮಾಡೇ ಇರ್ತೀವಲ್ಲ, ಸೊ ಅದ್ರ ಜೊತೆ ಒಂದು ಈ ತರದ ಬ್ಲೌಸ್ ತಗೊಳ್ಳೋಣ ಅಂತ ಅನ್ನಿಸ್ತು ಅಂತ ತಗೊಂಡು ಬಂದಿದ್ದೀನಿ. ಸೊ ಈ ತರ ಇದೆ ನೋಡಿ ಪ್ರಿಂಟ್. ಅಂಡ್ ಇದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು. ಲೈಕ್ ಪ್ಲೇನ್ ರೆಡ್ ಇರ್ಬೋದು, ಪಿಂಕ್ ಕಲರ್ ಮೊನ್ನೆ ನಾನು ಉಟ್ಕೊಂಡಿದ್ದಲ್ಲ ಆ ತರದಕ್ಕೆಲ್ಲಾನು ಈ ತರ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೆಡ್ ಒಂದು ಇದೊಂದು ನೋಡಿದೆ, ಬಟ್ ಇದು ಜಾಸ್ತಿ ಅಟ್ರಾಕ್ಟ್ ಆಯ್ತು ಅಂತ ಇದನ್ನ ತಗೊಂಡು ಬಂದೆ. ಸೊ
ಸೊ ಮಲ್ಲೇಶ್ವರಂ ಅಲ್ಲಿ ಮೇನ್ ಆಗಿ ಇವತ್ತು ನಿಮಗೆ ತೋರಿಸಿದ ಅಂಗಡಿ ಮಾತ್ರನೇ. ಅದ್ ಬಿಟ್ರೆ ನಾರ್ಮಲ್ ಆಗಿ ಸ್ವಲ್ಪ ರೋಡ್ ಸೈಡ್ ನಿಮ್ಗೆ ಗೊತ್ತಿರ್ತಲ್ಲ ತರಕಾರಿ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಷ್ಟೇ. ಇಷ್ಟು ನಮ್ಮ ಮಲ್ಲೇಶ್ವರಂ ಶಾಪಿಂಗ್ ಆಗಿತ್ತು. ಆಕ್ಚುಲಿ ಅಂಗಡಿ ಚೆನ್ನಾಗಿದೆ, ಅಂದ್ರೆ ಚೆನ್ನಾಗಿದೆ ಇನ್ ದ ಸೆನ್ಸ್ ಅಂಗಡಿಲಿರೋ ಬಟ್ಟೆಗಳು ಚೆನ್ನಾಗಿದೆ. ಯಾಕೆಂದ್ರೆ ಕೆಲವು ಟಾಪ್ಸ್ಗೆಲ್ಲ ಕಾಸ್ಟ್ಲಿ ಇದು ನೋಡ್ತಿದ್ದೀರಾ ಅಂತಂದ್ರೆ ಸಿಲ್ಕ್, ನನ್ಗೆ ಅದೊಂದು ಐಡಿಯಾ ಇದೆ, ಲೈಕ್ ಸಿಲ್ಕ್ ಒಂದು ಟಾಪ್ ಹೊಲ್ಸ್ಕೋಬೇಕು ಅಂತ ಚೂಡಿದಾರ್ಗೆ. ಸೊ ಇವಾಗ ಆದ್ರೆ ಹೋದಾಗ ಅದನ್ನು ನಿಮ್ಗೆ ತೋರಿಸ್ತೀನಿ. ಲೈಕ್ ಅದೊಂದು ಕಲರ್ ತಗೊಂಡು ಗೋಲ್ಡ್ ಪ್ಯಾಂಟ್ ಹಾಕೊಂಡು ಮ್ಯಾಚ್ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ತಾ ಇದ್ದೀನಿ. ಆ ತರದಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದು ವಾಶ್ ಮಾಡಿದ್ರು ಏನೂ ಆಗಲ್ಲ. ಅಂಡ್ ಸ್ಟಿಚ್ ಆದ್ಮೇಲೆ ನಿಮ್ಗಳಿಗೂ ಯಾವ ತರ ಸ್ಟಿಚ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಇನ್ನೆಲ್ಲಾದ್ರೂ ನಿಮ್ಗಳಿಗೂ ಗೊತ್ತಿದ್ರೆ ಬೇರೆ ತರದ್ದು ನೀವು ಟ್ರೈ ಮಾಡ್ಬೋದು, ಅಥವಾ ಯಾವ್ದಾರ ಒಂದು ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡಿ ನಮಗೆ ರಿವ್ಯೂ ಕೊಡಿ ಅಂತ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅಂಗಡಿಗೆ ಹೋಗಿ ಟ್ರೈ ಮಾಡ್ತೀನಿ, ಪರ್ಚೇಸ್ ಮಾಡ್ಕೊಂಡೆ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನಾನೇ ನಿಮ್ಗೆ ಸುಮ್ನೆ ರಿವ್ಯೂ ಕೊಡಕ್ಕೆ ಹೋಗಲ್ಲ, ಇದನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಯಾವ ತರ ಇರುತ್ತೆ ಇದು ಅಂತ. ಅಂಡ್ ನಿಮ್ಗಳಿಗೆ ಇದು ಇಷ್ಟ ಆಯ್ತಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಯಾಕೆ ನಿಮ್ಮ ಕಾಮೆಂಟ್ಗಳು ನಂಗೆ ಮುಖ್ಯ ಆಗುತ್ತೆ. ಯಾಕಂದ್ರೆ ಯಾರ್ಯಾರಿಗೆ ಏನೇನು ಅನ್ಕೋತಾರೆ ಇದ್ರ ಬಗ್ಗೆ ಎಲ್ಲ ಅನ್ನೋದು ನನಗೂ ಗೊತ್ತಿರ್ಬೇಕಲ್ವಾ ಹೇಳಕ್ಕಿಂತ ಮುಂಚೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ವರ ಮಾಧ್ಯಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.